ತಾಂಜಿರೋನ ತಂದೆ ತಾಂಜೂರೋ ಕಾಮಡೋ. ತಾಂಜೂರೋ ಅವರ ಸ್ಟೋರಿ ತುಂಬ ಡಿಫ್ರೆಂಟ್. ಯಾಕೆಂದರೆ ಅವ್ರು ಯಾವಾಗಲೂ ತುಂಬ ಶಾಂತ ಮತ್ತು ಅನಾರೋಗ್ಯಕರ ವ್ಯಕ್ತಿಯಾಗಿರ್ತಾರೆ. ತಾಂಜೂರೋ ಅವರ ಪ್ರಮುಖ ಪರಂಪರೆ ಅಂದರೆ ಹಿನೋಕಮಿ ಕಾಗ್ರಾ, ದಿ ಡ್ಯಾನ್ಸ್ ಆಫ್ ದ ಫೈರ್ ಗಾಡ್. ಅವರಿಗೆ ಅನಾರೋಗ್ಯ ಇದ್ದರೂ ಅದರ ಹೊರತಾಗಿ ಆಕರ್ಷಕವಾಗಿ ಚಲಿಸ್ತಿರ್ತಾರೆ. ಆ ಸಮಯದಲ್ಲಿ ಪುಟ್ಟ ತಾಂಜಿರೋಗೆ ತಿಳಿದಿರೋದಿಲ್ಲ, ಆ ನೃತ್ಯ ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಇದು ಸೂರ್ಯ ಉಸಿರಾಟ ಅಂದರೆ ಸನ್ ಬ್ರೀದಿಂಗ್ನ ತಂತ್ರ ಅಂತ. ಶತಮಾನಗಳ ಹಿಂದೆ ಮಹಾನ್ ರಾಕ್ಷಸ ಸಂಹಾರಕ ಅಂದರೆ ಡಿಮನ್ ಸ್ಲೇಯರ್ ಯೋರಿಚಿ ಸುಗಿಕುನಿ ಸೂರ್ಯ ಉಸಿರಾಟ ಅಂದರೆ ಸನ್ ಬ್ರೀದಿಂಗ್ನ ಕ್ರಿಯೇಟ್ ಮಾಡ್ತಾರೆ. ಅವರ ಮರಣದ ಮೊದಲು ಅವರು ಈ ತಂತ್ರವನ್ನ ಸಾಂಕೇತಿಕ ರೂಪದಲ್ಲಿ ದಿ ಡ್ಯಾನ್ಸ್, ವಿಶೇಷ ಕಿವಿಯೋಲೆಗಳು ಅಂದರೆ ಇಯರಿಂಗ್ಸ್ನ ಧರಿಸಿರುವ ಕುಟುಂಬಕ್ಕೆ ರವಾನಿಸಿ ಹೋಗ್ತಾರೆ. ಅವರೇ ಕಾಮಡೋಸ್. ಅದಕ್ಕಾಗಿಯೇ ತಾಂಜೂರೋ ಹನಾಫುಡ ಕಿವಿಯೋಲೆಗಳು ಅಂದರೆ ಹನಾಫುಡ ಇಯರಿಂಗ್ಸ್ ಮತ್ತೆ ನೃತ್ಯ ಹೊಂದಿದ್ದರು. ಫ್ಯಾನ್ಸ್ಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ತಾಂಜೂರೋ ಇಷ್ಟು ಕೌಶಲ್ಯಪೂರ್ಣಕವಾಗಿ ಇಷ್ಟು ಬುದ್ಧಿವಂತರಾಗಿ ಇರೋದಕ್ಕೆ, ಆದರೆ ಅವ್ರಿಗೆ ಏಕೆ ಇಷ್ಟೊಂದು ಅನಾರೋಗ್ಯ ಮತ್ತು ದುರ್ಬಲರಾಗಿದ್ದರು ಅಂತ. ಕಾಮಡೋ ಫ್ಯಾಮಿಲಿ ಸನ್ ಬ್ರೀದಿಂಗ್ನ ಬ್ಯಾಟಲ್ಗಳ ಮೂಲಕ, ಯುದ್ಧದ ಮೂಲಕ ಯೂಸ್ ಮಾಡಲಿಲ್ಲ, ಅದನ್ನ ಆಚರಣೆಗಳ ಮೂಲಕ ಯೂಸ್ ಮಾಡಿದ್ರು. ಹಾಗೆ ತಲೆಮಾರುಗಳಿಂದ ರಾಕ್ಷಸರ ಅಂದರೆ ಡಿಮನ್ಸ್ಗಳ ವಿರುದ್ಧ ಹೋರಾಡದೇನೆ ಅವರ ಭೌತಿಕ ದೇಹವು ದುರ್ಬಲ ಆಗಿದೆ ಅಂತ. ಸೊ ಕೊನೆಯಲ್ಲಿ ತಾಂಜೂರೋ ಕಾಮಡೋ ಮೂಸನ್ನೊಂದಿಗೆ ಹೋರಾಡಿಲ್ಲ ಅಥವಾ ಡಿಮನ್ ಸ್ಲೇಯರ್ ಕಾರ್ಪ್ಗೂ ಕೂಡ ಸೇರಿಲ್ಲ ಅಂತ ಅನಿಸುತ್ತೆ. ಆದರೆ ತಾಂಜೂರೋ ಇಲ್ಲ ಅಂತಿದ್ರೆ ತಾಂಜಿರೋನ ಸನ್ ಬ್ರೀದಿಂಗ್ ಅವನಲ್ಲಿ ಅವೇಕನ್ಗೊಳ್ತಿರ್ಲಿಲ್ಲ. ತಾಂಜೂರೋ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ.